ನಮಸ್ಕಾರ ಕೆ ಫೆಲ ಆಗಿದ್ದೀರಾ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವಾಗ ಬೆಂಗಳೂರಲ್ಲಿದ್ದೀನಿ. ಈಗ ಒಂದಷ್ಟು ಅಪ್ಡೇಟ್ಸ್ನ ಕೊಡಬೇಕು. ಈ ರೈಡಲ್ಲಿ ಕಾಳ ಫುಲ್ಲು ಎಷ್ಟಪ್ಪ ಓಡ್ದ ಅಂತಂದರೆ 1636 ಕಿಲೋಮೀಟ್ರು. ಪೆಟ್ರೋಲ್ಗೆ ನೀವು ಆವ್ರೇಜ್ 10 ಅಂತ ಮೈಲೇಜ್ ತೊಗೊಂಡ್ರು 16,000 ರೂಪಾಯಿ ಪೆಟ್ರೋಲ್ಗೆ ಅಂತ ಖರ್ಚಾಗಿದೆ. ಆಲ್ಮೋಸ್ಟ್ 8 ದಿನದ ಟ್ರಿಪ್ಪು. ಒಂದು ರೌಂಡ್ ಸುತ್ತಾಡ್ಕೊಂಬಂದಿದ್ದೀನಿ. ಖುಷಿ ಇದೆ ಆ ಡ್ರೈವ್ ಮಾಡಿದ್ದಕ್ಕೆ. ನೀವು ನೋಡಿ ಎಂಜಾಯ್ ಮಾಡಿರ್ತೀರ. ಈ ಒಂದು ಪ್ರೀ ಮಾನ್ಸೂನ್ ಡ್ರೈವ್ ಅನ್ನೋದೇನಿತ್ತು, ನಾವು ಈ ಸಲ ಕಾಳನ್ನು ಕರ್ಕೊಂಡು ಹೋಗಿದ್ದಿದ್ದು, ಜೊತೆಗೆ ಶಶಾಂಕ ಇದ್ದಿದ್ದು, ನೀವು ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತಾ ನಾನು ಫಸ್ಟ್ ವಾಶ್ ಮಾಡಿಸ್ಬೇಕು. ಮತ್ತು ಇನ್ನೊಂದಷ್ಟು ಐಡಿಯಾಸ್ನ ಹಾಕೊಂಡಿದ್ದೀನಿ. ಅದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಫುಲ್ ಫೋಮ್ ವಾಶ್ಗೆ 600 ರುಪೀಸ್. ಕೊಳೆ ಮಾತ್ರ ಒಂದು ಬಂಡಿ ಕೊಳೆ ಇದೆ. ಏನು ಮುದ್ದ ಕಾಣಿಸ್ತಿದೆ ನೋಡಿ ನಮ್ಮ ಕಾಳ. ಎಷ್ಟು ಬಂಡಿ ರಾಶಿ ಕೊಳೆ ಇದೆ ಅಂತಂದರೆ ನೋಡಿ, ಬರೀ ಕೆಸರು ಮಣ್ಣೇ ಬರ್ತಾ ಇದೆ. ಅವ್ರಿಗೂ ರಿಸ್ಕ್ ಆಗಿರುತ್ತೆ ಇದನ್ನು ತೊಳೆಯೋಷ್ಟಲ್ಲಿ. 600 ರೂಪಾಯಿ ಫುಲ್ ವಾಶ್ಗೆ. ಬಟ್ ಈ ಥರ ಎಲ್ಲ ಮಾಡ್ತು ಅಂತಂದರೆ ಆರಾಮಾಗಿ ಕೊಡ್ಬೋದು. ಗಾಡಿನೂ ಕೂಡ ಚೆನ್ನಾಗಿರುತ್ತೆ ಮೇಂಟೈನ್ ಮಾಡೋಕ್ಕೆ. ನಾನೆಲ್ಲಿ ಆಯಿತಾ ಪ್ರೀ ಮಾನ್ಸೂನ್ ಏನು ಬಂತು ಅದಕ್ಕಿಂತ ಮುಂಚೆ ಕಾಳನ್ನು ತಗೊಂಡು ಒಂದು ಅದ್ಭುತವಾದ ಡ್ರೈವ್ನ ಮಾಡಿಕೊಂಡು, ನನ್ನ ಸುಮಾರು ಜನ ಕೇಳೋರು, ಯಾಕೆ ಬ್ಲ್ಯಾಕ್ ಕಲರ್ ತಗೋತೀರಾ, ಏನಕ್ಕೆ ಬ್ಲ್ಯಾಕು ನೋಡಿ, ಈ ಬ್ಯೂಟಿ ನೋಡಿ. ಬ್ಲ್ಯಾಕ್ ಅಂತಂದರೆ ಅದೊಂದು ಮಾಸ್ ಕಲರ್, ಅದು ಆ ಫೀಲೇ ಬೇರೆ. ಒಂದು ಸಲ ಗಾಡಿನ ತೊಳಸ್ಬಿಟ್ಟು ನೋಡ್ತು ಅಂತಂದರೆ ಹೊಸದಾಗಿ ನೋಡ್ದಂಗೆ ಫೀಲ್ ಆಗುತ್ತೆ, ಜೊತೆಗೆ ಅಷ್ಟೇ ರಗಡ್ನೆಸ್ ಇರುತ್ತೆ. ಸೊ ನಮ್ಮ ಕಾಳನ್ಗೆ ಇವಾಗ ನಾನು ಏನು ಮಾಡಿಸ್ತಾ ಇದ್ದೀನಿ ಅಂತಂದು, ಮಾನ್ಸೂನ್ ಡ್ರೈವ್ ಹೋಗಿದ್ದಾಗ ನನಗೆ ಸೀಟ್ದು ಕಂಫರ್ಟಬಲ್ ಅಷ್ಟು ಸಿಗಲ್ಲ. ಸೊ ಅದಕ್ಕೆ ಒಂದಷ್ಟು ರಿಸರ್ಚ್ ಮಾಡಿದಾಗ, ಮತ್ತು ನಮ್ಮ ಸತೀಶ್ ಹಿರೇಗೌಡರು ಕೂಡ ಆಲ್ರೆಡಿ ಹಾಕ್ಸಿರೋದ್ರಿಂದ ಅವರನ್ನ ಎಂಕ್ವೈರಿ ಮಾಡಿದಾಗ ನನಗೆ ಸಿಕ್ಕಿದಂಥ ಕಾಂಟ್ಯಾಕ್ಟೇ ವಸೀಮ್. ಹಾಂ, ಬನ್ನಿ. ಬಂದೆ ಸರ್. ಸೊ ವಸೀಮ್ ಇಲ್ಲೇ ಇದ್ದಾರೆ. ಆಲ್ರೆಡಿ ನಮ್ಮದು ಕಾಳನ ಎಲ್ಲ ಒಂದು ಐಟಮ್ಸ್ಗಳನ್ನ ಬಿಚ್ತಾ ಇದ್ದಾರೆ. ಸೊ ಏನಕ್ಕೆ ಅಂತಂದರೆ, ಸೀಟ್ ಕವರು, ಫ್ಲೋರ್ ಮ್ಯಾಟು. ಮ್ಯಾಟ್ ಏನಕ್ಕೆ ಹಾಕೋದು ಅಂದರೆ, ನಿಮಗೆ ಇಲ್ಲಿ ವಾಷಿಂಗ್ ಮಾಡ್ತೀವಲ್ಲ ಸರ್, ಇದು ಮಣ್ಣು ನೀರು ಹೋಗಿದ್ರೆ ಒಳಗಡೆ ರೆಸ್ಟ್ ಹಿಡಿತದೆ, ಅದಕ್ಕೋಸ್ಕರ ಫ್ಲೋರ್ ಮ್ಯಾಟ್ ಹಾಕೋದು. ಸೀಟ್ ಕವರ್ ಏನಕ್ಕೆ ಹಾಕೋದು ಅಂದರೆ, ಲಾಂಗ್ ಜರ್ನಿ, ಇನ್ನೊಂದು ಒರಿಜಿನಲ್ ಹಂಗೆ ಇರುತ್ತೆ ನಿಮಗೆ. ಅದ್ಮೇಲೆ ನಿಮಗೆ ಡೆನ್ಸಿಟಿ ಫಾರ್ಮ್ ಬರುತ್ತೆ, 2 ಫಾರ್ಮ್ ಆಗಿ ವೈ ಫಿಟ್ಟಿಂಗ್ ಬರುತ್ತೆ. ಓಕೆ, ಕವರ್ ನಾನು ಫಿಟ್ ಮಾಡ್ತೀನಿ, ಅದು ನೋಡಿ ನೀವು. ಓಕೆ. ಈಗ ಎಷ್ಟೋ ಜನಕ್ಕೆ ಯಾವುದಾದ್ರೂ ಒಂದು ಏರಿಯಾಗಳಲ್ಲೋ ಅಥವಾ ಅಂಗಡಿಗಳಿಗೋ ಹೋಗಿ ನಾನು ಕಾರ್ ಕೆಲಸ ಎಲ್ಲ ಮಾಡ್ಸೋಕ್ಕಾಗಲ್ಲ, ಅಥವಾ ನಮ್ಮ ಮನೇಲಿ ನಾವು ಅಷ್ಟು ಫ್ರೀ ಇಲ್ಲ, ಅಥವಾ ವಯಸ್ಸಾದವ್ರು ಇದ್ದೀವಿ ಅಂತಂದರೆ ನೋಡಿ, ಇವ್ರದ್ದೊಂದು ಸರ್ವಿಸ್ ಚೆನ್ನಾಗಿದೆ. ಸರ್ವಿಸ್ ಲೈಕ್ ಯಾವ ಥರ ಅಂತಂದರೆ, ಅವ್ರು ಏನು ಕೆಲಸ ಮಾಡ್ತಾರೋ ಅದನ್ನು ಫಸ್ಟೇ ನಮಗೆ ಫೋಟೋ ಕಳಿಸ್ಕೊಟ್ಬಿಡ್ತಾರೆ. ಸೊ ನಮ್ಮದು ಕಾರ್ ಯಾವುದು ಏನು ಅಂತ ಎಲ್ಲ ಹೇಳ್ತು ಅಂತಂದರೆ, ಅದಕ್ಕೆ ತಕ್ಕದಂಗೆ ನಾವು ಕೊಟ್ಟಂಥ ಡಿಸೈನು ಮತ್ತು ಕಲರ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಸೀದಾ ನಮ್ಮ ಮನೆ ಹತ್ರನೇ ಬಂದು ಫಿಟ್ ಮಾಡ್ತಾರೆ. ಇದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು. ಯಾಕೆ ಅಂತಂದರೆ, ಎಷ್ಟೋ ಜನ ಪಾಪ ಅವರು ಅಂಗಡಿನ ಹುಡಿಕೊಂಡು ಹೋಗಿ ಮಾಡಿಸ್ಕೊಳಕ್ಕಾಗಲ್ಲ, ಅಥವಾ ಟೈಮ್ ಇರಲ್ಲ, ಅಥವಾ ಮನೇಲಿ ವಯಸ್ಸಾದವ್ರು ಇರ್ತಾರೆ. ಅವ್ರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ನೋಡಿ, ಇವಾಗ ನಮ್ಮ ಮನೆ ಮುಂದೆ ಬಂದರು. ಬೆಂಗಳೂರಲ್ಲಿ ಅಂದರೆ ಬೆಂಗಳೂರು ಸುತ್ತಮುತ್ತ ಅಷ್ಟೇ ಅಲ್ವಾ ವಸೀಮ್? ಹಾಂ ಸರ್. ಹೊರಗಡೆಗೆಲ್ಲೂ ಆಗಲ್ಲ. 3-4 ಗಾಡಿ ಇದ್ದರೆ 3-4 ಗಾಡಿ ಇದ್ದರೆ, ಲಾಟ್ ಇದ್ದರೆ ಮಾಡ್ತೀರಾ? ಓಕೆ. ಸೊ 3-4 ಗಾಡಿ ಏನಾದರೂ ಅಂದರೆ, ನಿಮ್ಮ ಫ್ರೆಂಡ್ಸ್ಗಳ್ದು ಏನಾದರೂ ಒಂದು 2-3 ಗಾಡಿ ಇದೆ, ನಾವು ಅಲ್ಲಿ ಸೀಟ್ ಮಾಡಿಸ್ತೀವಿ ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ನಂಬರ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಸೊ ಈಗ ನೋಡಿ, ಸ್ಪಾಟಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಆಲ್ರೆಡಿ ಅವರು ನಾನು ಕೊಟ್ಟಿದ್ದ ಡಿಸೈನ್ ತಕ್ಕಂಗೆ ಸೀಟು ಕವರ್ ಎಲ್ಲನೂ ಹೊಲ್ಸ್ಕೊಂಡು ಬಂದಿದ್ದಾರೆ. ಸೊ ಈಗ ಏನು ಮಾಡ್ತಾರೆ ಅಂತಂದರೆ, ಇದನ್ನು ಜಸ್ಟ್ ಇವಾಗ ಫಿಟ್ ಮಾಡ್ತಾರೆ. ಇದನ್ನು ಬಿಫೋರ್ ಫಿಟ್ ಮಾಡೋಕ್ಕಿಂತ ಮುಂಚೆ ಅವ್ರು ಹೇಳ್ದಂಗೆ ಫಿನಿಶಿಂಗ್ ಇಲ್ಲ ಇದು. ಸೊ ಅದನ್ನು ಇವಾಗ ಫಸ್ಟ್ ಮಾಡ್ತಾರೆ. ಅದಾದ ಮೇಲೆ ಸೀಟ್ ಕವರ್ ಕೆಲಸನ ಶುರು ಮಾಡ್ತಾರೆ. ಈಗ ಸೀಟ್ ಆಲ್ರೆಡಿ ಒಂದೊಂದಾಗಿ ತೆಗೆದು ನೋಡಿ ನಮ್ಮ ಮನೆ ಹತ್ರನೇ ಇಟ್ಟಿದ್ದಾರೆ. ಇವಾಗ ಫುಲ್ ಎಲ್ಲ ಸೀಟು ಬಿಚ್ಚಬೇಕಾ ವಸೀಮ್? ಹಾಂ ಸರ್, ಅದು ಬಿಚ್ಚಿದ್ರೇ ಕ್ಲೀನಾಗಿ ಫಿಟ್ಟಿಂಗ್ ಆಗೋದು. ಸೊ ಈಗ ಫಸ್ಟ್ ಸೀಟ್ ಬಿಚ್ಚಿದ ಮೇಲೆ ಫಸ್ಟ್ ಫ್ಲೋರ್ ಮ್ಯಾಟು ಅಲ್ವಾ? ಫಸ್ಟು ಫ್ಲೋರ್ ಮ್ಯಾಟು. ಅದಾದ್ಮೇಲೆ ಓಕೆ ನೋಡಿ, ಇದು ಆಲ್ರೆಡಿ ತುಕ್ಕಿ ಹಿಡಿದು ಬಿಟ್ಟಿದೆ. ಇದು ನೀರು ಹೋಗುತ್ತಲ್ಲ, ನೀರು ಹೋಗಿತ್ತು. ಹೌದು, ಬಟ್ ಇದು ತೆಗೆಯೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ವಾ? ನೆಕ್ಸ್ಟ್ ನೀವು ತೆಗೆದ್ರೆ, ನೀವು ಫ್ಲೋರ್ ಮ್ಯಾಟ್ ತೆಗೆದ್ರೆ ಇವಾಗ ಹೆಂಗಿದೆ ಹಂಗೆ ಇರುತ್ತೆ. ಹೌದಾ? ಗಮ್ ಏನಿಲ್ಲ, ವೆಲ್ಕ್ರೋ. ಓಕೆ. ಓ, ಜಸ್ಟ್ ವೆಲ್ಕ್ರೋ ಅಂಟ್ಕೊಳ್ಳುತ್ತೆ. ಸೂಪರ್. ಶೇಪ್ ಎಲ್ಲ ನಿಮಗೆ ಪರ್ಫೆಕ್ಟ್ ಬರುತ್ತೆ. ಎಷ್ಟೊತ್ತು ತಗೊಂತೀರಾ ಈ ಕೆಲಸ ಮುಗಿಸೋಕ್ಕೆ? ಸೀಟು ಮತ್ತು ಫ್ಲೋರ್ ಮ್ಯಾಟ್ 2 ಹಾಕಕ್ಕೆ ಒಂದು ಕಾರ್ಗೆ ರೆಗ್ಯುಲರ್ ಆಗಿ 2 ಅವರ್ಸ್. 2 ಅವರ್ಸಾ? 2 ಅವರ್ಸಲ್ಲಿ ಮುಗಿಸ್ಕೊಟ್ಬಿಡ್ತೀರಾ? 2 ಅವರ್. ಆಲ್ರೆಡಿ ಎಲ್ಲ ಒಂದೊಂದಾಗಿ ಬಿಗಿಸ್ತವ್ರೆ, ಬಳಕ್ ಅಂತ. ಆ್ಯಕ್ಚುಲಿ ಈ ಕೆಲಸ ಮಾಡ್ಸೋಕ್ಕೋಸ್ಕರನೇ ನಾನು ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದಿದ್ದು. ಜೊತೆಗೆ
ಸರ್ವಿಸು ಕೂಡ ಮಾಡಿಸ್ಕೊಂಬಂದಿದ್ದು. ಈ ಸಲ ಮಾನ್ಸೂನ್ ಡ್ರೈವ್ ಮಾಡ್ಕೊಂಬಂದಾಗ ಸೊ ಏನಾಯ್ತಾಯಿತು, ನಾನು ಆ ರೈನ್ ಕೋಟು ಅವೆಲ್ಲ ಹಾಕೊಂಡಿರೋದ್ರಿಂದ ಮತ್ತು ಒಳಗಡೆ ಸೀಟಲ್ಲಿ ಹೋಗಿ ಕೂತ್ಕೊಂಡ್ರೆ ಇಲ್ಲೆಲ್ಲ ಹಿಡ್ಕೊಂಬಿಡ್ತಿತ್ತು. ಯಾಕೆ ಬನ್ನಿ ಇಲ್ಲಿ ನೋಡಿ ನೀರು ನೋಡಿ, ಇವಾಗ ವಾಷಿಂಗ್ ಮಾಡಿದ್ದೀವಲ್ಲ ನೀವು, ನೀರು ನೋಡಿ ಇದೆಯಾ ಇಲ್ಲಿ. ಸೊ ಇದಕ್ಕೆ ಹೋಗುತ್ತೇನು, ಚಾರ್ಸಿಗೆ ಹೋಗುತ್ತೆ, ಚಾರ್ಸಿಗೆ ಐತಲ್ಲ ನೀರು. ಸೊ ಇದು ಆಗಬಾರ್ದು ಅಂದರೆ ಅದು ಆಗಿಬಿಟ್ರೆ ನಿಮಗೆ ಕೈಯಲ್ಲಿಂದ ಎತ್ಬೋದು. ಓಕೆ, ಒಂಚೂರು ಒಳಗಡೆ ಹೋಗಲ್ಲ. ಫ್ಲೋರ್ ಮ್ಯಾಟ್ ಹಾಕಿದ್ರೆ ಒಳಗಡೆ ನೀರು ಹೋಗಲ್ಲ. ಅದರಲ್ಲಿ ದಪ್ಪನೂ ನಿಮಗೆ 3 mm ಬರುತ್ತೆ ದಪ್ಪ. ಸೊ ಈಗ ಫಸ್ಟ್ ಕೆಲಸ ಫ್ಲೋರ್ ಮ್ಯಾಟ್. ಓಕೆ, ಸೊ ಫ್ಲೋರ್ ಮ್ಯಾಟ್ ಹಾಕ್ಸೋಕ್ಕಿಂತ ಮುಂಚೆ ನೋಡಿ ಕ್ಲೀನಾಗಿ ಒರೆಸಿಸ್ತಾರೆ. ಕ್ಲೀನಾಗಿ ಎಲ್ಲನೂ ಒರೆಸಿ ಅದಾದಮೇಲೆ ಶುರು ಮಾಡ್ತಾರೆ. ನಾನು ನಿಮ್ಗೆ ಒಂದೊಂದು ತಿಳಿಸ್ತೀನಿ ಏನೇನು ಕೆಲಸ ಮಾಡ್ತಾರೆ ಇವರು ಅಂತ. ಗಲೀಜಾಗಲ್ಲ ಅದು. ಗಲೀಜು ಈಗ ಆಲ್ರೆಡಿ ಆಗೋಗಿದೆ ಅಲ್ಲ. ಸೊ ಇದೇ ನೋಡಿ ಫ್ಲೋರ್ ಮ್ಯಾಟು. ಏನಿದ್ರೆ ವಿಶೇಷತೆ ವಸೀಂ? ಫ್ಲೋರ್ ಮ್ಯಾಟಲ್ಲಿ ನಿಮಗೆ ಕೈಯಲ್ಲಿ ಹಿಡ್ಕೊಳ್ಳಿ, ವೆಲ್ಕ್ರೋ ಇಲ್ಲಿಂದ ನೋಡಿ, ಇದರಲ್ಲಿ ನಿಮಗೆ ಥಿಕ್ನೆಸ್ಸು ಇಷ್ಟು ಬರುತ್ತೆ, ಇದು ದಪ್ಪ ಬರುತ್ತೆ. ಇದರಲ್ಲಿ ಇನ್ನೊಂದು ಏನಂದರೆ ಸ್ಕ್ರಾಚಸ್ ಆಗಲ್ಲ. ನಿಮ್ಮ ಸ್ಪೋರ್ಟ್ಸ್ ಶೂ ಇದ್ರೂ ಏನು ಸ್ಕಿನ್ ಔಟ್ ಆಗಲ್ಲ. ಅದು ಇದಕ್ಕೆ ಗ್ಯಾರಂಟಿ ವ್ಯಾರಂಟಿ ಯಾವ ಥರ ಕೊಡ್ತೀರಾ? ಗ್ಯಾರಂಟಿ ವಾರಂಟಿ ಇದಕ್ಕೆ ಬಂದು ನಿಮಗೆ ಫ್ಲೋರ್ ಮ್ಯಾಟ್ಗೆ ಬಂದು 2 years ಗ್ಯಾರಂಟಿ ಬರುತ್ತೆ. 2 years ಅಂದರೆ ಅದ್ರ ಮಧ್ಯದಲ್ಲಿ ಏನಾದರೂ ಏನಾಚಾಗಿದ್ರೆ ಇಮಿಡಿಯೇಟ್ ಚೇಂಜ್ ಮಾಡಿಕೊಡ್ತೀವಿ. ಹೌದಾ? ಇಮಿಡಿಯೇಟ್ ಚೇಂಜ್. ಪರ್ಟಿಕ್ಯುಲರ್ಲಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಇಮಿಡಿಯೇಟ್. ಒಂದು ದಿವಸ ಹಿಂಗಂಗೆ ಆಗುತ್ತೆ ಕೆಲಸದಲ್ಲಿ ಇದ್ದರೆ, ಬಟ್ ಇಮಿಡಿಯೇಟ್ ಆಗಿಬಿಡುತ್ತೆ. ಈಗ ನನಗೆ ಇದ್ರದ್ದು ಮೆಜರ್ಮೆಂಟ್ ಏನು ಕೊಟ್ಟಿರಲಿಲ್ಲ ನಾನು, ನಿಮ್ಮ ಹತ್ರ ಇತ್ತ ಆಲ್ರೆಡಿ? ಪ್ಯಾಟರ್ನ್ ಇರುತ್ತೆ ನಮ್ಗೆ. ಇದೆಯಾ? ಪಟ ಅಂತ ಅಲ್ಲಿ ಹೊಲಿತಾರೆ, ಎತ್ತಾಕೊಂಡು ಬರ್ತಾ ಇರೋದು ಅಷ್ಟೇ. ಬರ್ತಾ ಇರಬೇಕು. ಬಟ್ ಮೇಯ್ನ್ ನೀನು ನೋಡಿದ್ದ ಈ ಥರ ಮನೆ ಹತ್ರನೇ ಬಂದು ಕಾರ್ ರೆಡಿ ಮಾಡಿಸ್ಕೊಡೋದು ಸುಮ್ಮನೆ ಆ್ಯಕ್ಚುಲಿ ಚೆನ್ನಾಗಿದೆ ಇದು. ಈಗ ನಮಗೆ ಬೆಳಗ್ಗೆಯಿಂದ ಬಿಸಿ ಇದ್ದು ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ಬೆಸ್ಟ್ ಇದೆ ಆ್ಯಕ್ಚುಲಿ. ನೋಡೋಣ ಇನ್ನು ಸೀಟ್ ಕವರ್ ಹಾಕಿದ್ರೆ ಹೆಂಗೆ ಬರುತ್ತೆ ಅಂತ. ಸೀಟ್ ಕವರ್ದೆಲ್ಲ ಡಿಸೈನ್ ಸಖತ್ತಾಗಿ ಕೊಟ್ಟಿದ್ರು. ಹಾಕಿದ ಮೇಲೆ ಲುಕ್ ಹೆಂಗೆ ಬರುತ್ತೆ, ಬಿಫೋರ್ ಒಂದ್ಸಲ ತಗೊಂಬಿಡೋಣ, ಆಮೇಲೆ ಆಫ್ಟರ್ ಒಂದ್ಸಲ ತೋರಿಸೋಣ. ನಾನು ಗಮ್ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಗಮ್ ಹಾಕಲ್ಲ, ವೆಲ್ಕ್ರೋ ಬರುತ್ತೆ ಅದು ಎಲ್ಲ. ಇದು ಈ ಟ್ರಾವೆಲ್ಗೆ ಹೋದಾಗ ಸೀಟ್ನ ಫುಲ್ ಬೆಂಡ್ ಮಾಡೋಂಗೆಲ್ಲ ಮಾಡ್ಕೊಳಕ್ಕಾಗಲ್ವಾ? ಮಾಡ್ಬೋದು ಅಲ್ವಾ? ಮಾಡ್ಬೋದು. ನಾನು ಒಂದು ಕ್ಯಾಂಪಿಂಗ್ ಸೆಟ್ ಥರ ಮಾಡೋಣ ಅಂತ ಇದನ್ನ. ಹೆಂಗೆ ಅಂತಂದರೆ ಅಟ್ಲೀಸ್ಟ್ ಈ ಒಂದು ಸೈಡಲ್ಲಿ ನಾನು ಹಿಂಗೆ ಮಲ್ಕೊಬೇಕು, ಸೀಟ್ಗಳನ್ನ ಬೆಂಡ್ ಮಾಡಿಬಿಟ್ಟು ಹಿಂಗೆ ಫುಲ್ ಮಲ್ಕೊಬೇಕು. ಆ ಥರ ಮಾಡ್ಬೋದಾ? ಮಾಡ್ಬೋದು. ನಾನು ಮುಂದಕ್ಕೆ ಪ್ಲ್ಯಾನ್ ಮಾಡೋಣ, ಅದನ್ನು ಹೇಳ್ತೀನಿ. ಒಂದು ಡೆಮೋ ಸೀಟ್ ಬೇಕು. ಓಕೆ, ಒಂದು ಈ ಸೀಟ್ ಹಿಂಗೆ ಇರಬೇಕು. ನೀವು ಕ್ಯಾಂಪಿಂಗ್ ನೀವು ಆಚೆ ಹೋಗೋ ಟೈಮಲ್ಲಿ ಅದು ಹಾಕೋಬೇಕಾ? ಆ ಥರ ಮಾಡ್ಕೋಬೇಕು. ನೋಡಿ ಅದನ್ನೊಂದು ಪ್ಲ್ಯಾನ್ ಮಾಡಿ ಮುಂದಕ್ಕೆ ಮಾಡ್ಕೊಳ್ಳೋಣ ಅದನ್ನು. ನಿಮಗೆ ಕಾರ್ಪೆಟ್ ಹೆಂಗಿದೆ ನೋಡಿ, ಕಾರ್ಪೆಟ್ ಇರೋದು ಇಲ್ಲಿ. ಓಕೆ, ಇಲ್ಲಿರೋದು ಕಾರ್ಪೆಟ್, ನಮ್ದು ಹೋಗೋದು ಇಷ್ಟು ದೂರ ಮೇಲೆ. ಜಸ್ಟ್ ಇಷ್ಟಕ್ಕೆ ಮಾತ್ರ, ಹಿಂದಕ್ಕೆ ಹೋಗಲ್ಲ ಅಲ್ವಾ? ಹಿಂದಕ್ಕೆ ಹೋಗಲ್ಲ ಇಷ್ಟೇ. ಆದ್ರೆ ಹಿಂದ್ಗಡೆ ಮಾಮೂಲಿ ರೆಗ್ಯುಲರ್ ಏನಿತ್ತು ಅದೇ ಇರುತ್ತೆ, ಸ್ಟಾಕೇ ಇರುತ್ತೆ. ವಸೀಂ ಎಷ್ಟಾಗುತ್ತೆ ಇದಕ್ಕೆ, ಈ ಸೀಟ್ ಕವರ್ಗೆ? ಫ್ಲೋರ್ ಮ್ಯಾಟ್ ಬಂದು ನಿಮಗೆ ಸ್ಟಾರ್ಟಿಂಗ್ ಕಡಿಮೆ ಲೋ ಬಜೆಟ್ ಅಂದರೆ 1000 ರೂಪೀಸಿಂದ ಫ್ಲೋರ್ ಮ್ಯಾಟು. 1000 ರೂಪಾಯಿಂದ. ಸೀಟ್ ಕವರ್ ಬಂದು ನಿಮಗೆ 2000ಇಂದನೂ ಸ್ಟಾರ್ಟ್ ಇದೆ. ಈ ಮೆಟೀರಿಯಲ್ ಬಂದು ನಿಮಗೆ ಈ ಮೆಟೀರಿಯಲಲ್ಲಿ ಏನು ಡಿಫ್ರೆಂಟ್ ಅಂದರೆ ಅದನ್ನು ತೋರಿಸ್ಬಿಡ್ತೀನಿ. ಸ್ಟಾರ್ ನಾಪ ಇದು. ಓಕೆ, ಏರ್ ಬ್ಯಾಗ್ ಇತ್ತು ಅಂತಂದ್ರೂ ವರ್ಕ್ ಆಗೋ ಥರ. ಸೂಪರ್. ಸ್ಟಾರ್ ನಾಪ ಇದು. ಓಕೆ, ಸ್ಟಾರ್ ನಾಪ ಅಂದರೆ ಇದ್ರದ್ದು ಕ್ವಾಲಿಟಿ ಹೆವಿ ಇರುತ್ತೆ. ಓಕೆ, ಕೈ ಇಕ್ಕಿ ಸ್ಪಾಂಜಿ ಥರ ಇದೆ ಅಲ್ವಾ? ಇನ್ನು ನಿಮಗೆ ಶೇಪ್ ಬರುತ್ತೆ ಇದರಲ್ಲಿ. ಶೇಪ್ ಬಂದರೆ ನಿಮಗೆ ಇದೆಲ್ಲ ಅದರಲ್ಲಿ ಫಿಟ್ ಆಗೋದು ಸೈಡಲ್ಲಿ ಎಲ್ಲ. ವೈ ಫಿಟ್ಟಿಂಗ್ ಇವಾಗ ನಾನು ಫೋಟೋ ಕಳಿಸಿದೆ ನೋಡಿ, ಆ ಥರ. ಇದೆಲ್ಲನೂ ಕೂಡ ಶೇಪ್ ಆಗುತ್ತೆ. ಶೇಪ್ ಆಗುತ್ತೆ. ಓಕೆ, ನೋಡೋಣ. ಹೆಂಗಿದ್ರು ನಮ್ಮ ಹತ್ರ ಇರುತ್ತೆ, ಯೂಸ್ ಮಾಡಿ ನೋಡ್ತೀನಿ. 1 ವರ್ಷದವರೆಗೂ ಯೂಸ್ ಮಾಡಿ ನೋಡ್ತೀನಿ. ಅದಾದಮೇಲೆ ಹೆಂಗಿತ್ತು ಅಂತಲೂ ಹೇಳ್ತೀನಿ. ಆ್ಯಂಡ್ ಈಗ ಮೇ ಬಿ ಒಂದು ವಾರದಲ್ಲಿ ಗೊತ್ತಾಗುತ್ತಲ್ವ ನನಗೆ ಕಂಫರ್ಟಬಲ್ಲು. ಒಂದು ರೈಡ್ 2 ಡೇಸಲ್ಲಿ ಗೊತ್ತಾಗುತ್ತಾ? ಇವಾಗ ನೀವು ಇದರಲ್ಲಿ ಕೂತಿ ಅಭ್ಯಾಸ ಆಗಿ ಬೇರೆ ಗಾಡಿಯಲ್ಲಿ ಕೂತ್ಕೊಂಡು ನಿಮಗೆ ಸ್ವಲ್ಪ ಕಂಫರ್ಟಬಲ್ ಇರೋದು. ನಿಮಗೆ ಇಲ್ಲಿ ಕಂಟಿನ್ಯೂ ಕಂಫರ್ಟಬಲ್ ಆಗಿ ಅದರಲ್ಲಿ ಆಗಲ್ಲ. ನೋಡೋಣ ಹಂಗಾದ್ರೆ. ಸೊ ಇದನ್ನು ಬಿಚ್ತಾರೆ ಇವಾಗ, ನೋಡೋಣ ಹೆಂಗಿರುತ್ತೆ ಇದ್ರ ಕ್ವಾಲಿಟಿ. ಆ್ಯಕ್ಚುಲಿ ಈಗ ಸೀಟ್ ಚೇಂಜ್ ಮಾಡ್ಸೋಕೆ ಕಾರಣನೇ ಇವನು. ಕವರ್ ಹಾಕ್ಸಿ ಅಂತ ಅಂದ್ಬಿಟ್ಟು ಬೈದು ಮಾತಾಡಿದ್ರು. ಅಲ್ಲಿ ಮೇಯ್ನ್ ಏನು ಅಂದರೆ ಬಂದು ಕಾಯೋದೇ ದೊಡ್ಡ ಹಿಂಸೆ ಅಲ್ಲಿ. ವೆಯ್ಟಿಂಗ್ ಪೀರಿಯಡು, ಆಮೇಲೆ ಪಾರ್ಕಿಂಗ್. ಶಿವ, ಪಾರ್ಕಿಂಗ್ ಬೆಂಗಳೂರಿನಪ್ಪ ಅದು ಇದು ಕಡ ಜೆ.ಸಿ. ರೋಡು. ನನ್ನ ಮೇಯ್ನ್ ಏನು ಅಂದರೆ ಇವ್ನು ಹೇಳಿದ್ನಲ್ಲ, ಅದೇ ಏನೋ ಇದಾಯ್ತಿತ್ತಲ್ಲ, ನೀರು ನೀರು ಎಲ್ಲ ಹಾಳಾಗುತ್ತೆ, ನೀರು ವಾಸನೆ ಹೊಡಿತಿತ್ತಲ್ಲ. ಮೇಯ್ನ್ ಮಾನ್ಸೂನ್ಗೆ ಹೋದಾಗ ಅದೊಂದು ಪ್ರಾಬ್ಲಮ್. ನನ್ನ ಬಟ್ಟೆ ಟೈಪ್ ಅಲ್ವಾ ನೋಡಿಲ್ಲ, ಬಟ್ಟೆ ಟೈಪ್ ಕ್ಲಾತ್ ಅದು, ನೀರು ಒಳಗಡೆ ಹೋಗಿ ಗಬ್ಬು ವಾಸನೆ ಬರುತ್ತೆ. ಓಕೆ, ಫ್ಲೋರ್ ಮ್ಯಾಟ್ ಕೆಲಸ ಮುಗಿದಿದೆ.
ಅಷ್ಟೇ ಅಲ್ವಾ ವಸೀಮ್? ಆಯಿತು. ಓಕೆ ಡನ್. ಹಾರ್ಡ್ಲಿ ಒಂದು 1 hour ಹಿಡಿದಿದೆ ಇದನ್ನು ಫಿಟ್ ಮಾಡೋಕ್ಕೆ. ಸೀಟ್ ಎಲ್ಲ ಬಿಚ್ಚಿ ಮಾಡಬೇಕಲ್ಲ. ಎಸ್. ಸೊ ಈಗ ಸೀಟ್ ಹಾಕಿದ ಮೇಲೆ ನೋಡೋಣ ಹೆಂಗೆ ಕಾಣಿಸುತ್ತೆ ಇದು ಅಂತ. ಸೊ ಈಗ ನಿಮ್ಗೆ ಏನು ಅಂತಂದ್ರೆ ಇಲ್ಲ ನೀನು ಮಾಡೋಕ್ಕತ್ತೆ ಓಪನ್ ಆಗುತ್ತಾ ಬೇಡ ಇಲ್ವಾ ಅಂತ ನೀನು ಹೆಂಗಿರು ನೀನು ಜೊತೆಲೇ ಇದ್ದೆ ಆವಾಗಲೇ ಟೆಸ್ಟ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ. ಇವಾಗಲೂ ಮಾಡ್ಬೋದು. ಪಕ್ಕಾ ಮಾಡೋಕ್ಕಿಂತ ಮುಂಚೆ ಹೇಳಿದ್ದೆ ಯಾಕಂತೀನಿ. ಈ ಥರ ಹಿಂಸೆ ಕೊಟ್ಟರೆ ಫೆರಿ ಚುಂಬಲ್ಲೋದಿದೆ. ನೀನು ಹೇಳ್ದಂಗೆ ಒಂದು ಸ್ವಲ್ಪ ದಿನ ಏನು ಎಕ್ಸಿಸ್ಟಿಂಗ್ ಇದೆಯೋ ಅದರಲ್ಲೇ ಯೂಸ್ ಮಾಡಿ ಆಮೇಲೆ ವೆಂಟಿಲೇಟೆಡ್ ಮಾಡಿಸ್ಬೋದು ಗಾಳಿ ಬರಂಗೆ. ಬೇಡ ಅದೆಲ್ಲ ಬೇಡ, ಅದೆಲ್ಲ ಸಗದಾಗಿರುತ್ತೆ ಬೇಸಿಗೆಗಾಲದಲ್ಲಿ. ಬರೀ ಡ್ರೈವರ್ ಸೀಟಿಗೆ ಎಲ್ಲ ಇನ್ಬಿಲ್ಟ್ ಬಂದೈತೆ. ಡ್ರೈವರ್ ಸೀಟಿಗೆ ಮಾತ್ರ ಮಾಡಿಸ್ಕೊ ಅಲ್ವಾ? ಪಕ್ಕದಲ್ಲಿ ಕೂತ್ಕೊಂಡ್ರೆ ಏನ್ ಮಾಡ್ತಾರೆ ಸ್ವಾಮಿ, ಹುಡುಗಿ ರೋಡ್ ಐತಾರೆ ಸ್ವಾಮಿ, ಆಮೇಲೆ ಕೂರಲ್ಲ. ಸೊ ಇವಾಗ ಸೀಟೆಲ್ಲ ಒಂದೊಂದಾಗಿ ಫಿಟ್ ಮಾಡ್ತಾ ಇದ್ದಾರೆ. ಹೊಸ ನೀವು ಹೊರಗಡೆ ಹೋದ್ರೆ ಇದೇ ಥರನೇ ಮಾಡ್ತೀರಾ? ಸೇಮ್ ಇದೆ ಸೇಮ್ ಕೆಲಸ. ಇಲ್ಲ ಮನೆಯಿಂದ ಹೊರಗಡೆನೆ ಆರಾಮಾಗಿ ನಿಂತು ಎಲ್ಲನೂ ಇಲ್ಲೇ ಮುಗಿಸ್ತೀರಾ? ಎಲ್ಲ ಸೀಟ್ ಎಲ್ಲ ಬಿಚ್ಚಿ ಓಕೆ ಸೇಮ್ ಮಾಡ್ತೀವಿ, ಏನು ಡಿಫ್ರೆಂಟ್ ಆಗಲ್ಲ. ಅಲ್ಲಿ ಹುಡುಕೊಂಡು ಮಾಡ್ತಾ ತಲೆ ಕೆಟ್ಟ ಇರುತ್ತೆ. 500 ಅಲ್ಲ ಇನ್ನು 2000 ಆಗ್ಬಿಡ್ಲಿ, ಇಲ್ಲೇ ಮನೆ ಮುಂದೆ ಮಾಡಿಕೊಟ್ಬಿಟ್ರೆ ಮುಗೀತು. ಅಂಗಡಿ ಹತ್ರ ಅಂದರೆ 10 ಜನ 3 ಗಾಡಿ ಬಂದುಬಿಟ್ರೆ ಅದು ಬಿಚ್ಚಬೇಕು, ಇದು ಆಗಬೇಕು, ಹಂಗಾಗ್ಬಿಡುತ್ತೆ. ಇದು ಆದರೆ ಒಂದೇ ಜಾಗದಲ್ಲಿ ನಿಂತ್ಕೊಂಡು. ಓಕೆ. ಸೊ ಈಗ ವಸೀಮ್ ಅವ್ರು ಫಿಟ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಬೆಲ್ಟ್ಗೋಸ್ಕರ ಕಂಪ್ನಿ ಫಿನಿಶಿಂಗ್. ಇದು ಇಲ್ಲಿ ಪಿನ್ನ ಹೊಡೆದ್ರೆ ಪರ್ಫೆಕ್ಟ್ ಆಗಲ್ಲ, ಅದಕ್ಕೋಸ್ಕರ ಕಂಪ್ನಿ ಫಿಟ್ಟಿಂಗ್ ಏನಿರುತ್ತೆ ಇದು. ಏನಕ್ಕೆ ಅಕಸ್ಮಾತ್ ನೀವು 5 ವರ್ಷ 10 ವರ್ಷ ಆಗ್ಬಿಟ್ಮೇಲೆ ಗಾಡಿ ಮಾಡೋ ಟೈಮಲ್ಲಿನೂ ನಿಮ್ಗೆ ಹಿಂಸೆ ಇರಲ್ಲ. ಬೇರೆ ಇದು ಬಿಚ್ಚಿದ್ರೆ ಸಾಕು, ನಿಮ್ಗೆ ಒರಿಜಿನಾಲಿಟಿ ಹೆಂಗಿರುತ್ತೆ ಹಂಗೆ ಇರುತ್ತೆ, ಹಂಗೆ ಕೊಡ್ಬೋದು. ಸೊ ಪ್ರಾಬ್ಲಮ್ ಅಂತ ಏನಿರಲ್ಲ, ಏನೂ ಇರಲ್ಲ, ಒಂಚೂರು ಪ್ರಾಬ್ಲಮ್ ಬರಲ್ಲ. ಸೊ ಇವನ್ನು ಸೀಟ್ ಕ್ವಾಲಿಟಿನೂ ನೋಡಿ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನಿಮಗೆ ಒಂದು ರೈಡ್ ಹೋಗಿ ಬಂದರೆ ಇನ್ನೂ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಹೆಚ್ಚು ಕಡಿಮೆ 2 hour ತಗೊಂಡ್ರು, ಬಟ್ ನಿಮ್ಗೆ ಆ ಲಕ್ಸುರಿನೆಸ್ ಕಾಣಿಸುತ್ತೆ. ಇವಾಗ ಮೊದ್ದಿದ್ದಕ್ಕೂ ಈಗಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಫೈನಲಿ ಇದೊಂದು ಹಾಕಿದ್ರೆ ಮುಗೀತು. ಹಂಗಾಗಿ ಇವ್ರು ಹೇಳಬೇಕು ಹೆಂಗೈತೆ ಬ್ರೋ? ನಿಜ ಸುಮ್ಮನೆ ಹೇಳ್ತಾರೆ, ಸೀರಿಯಸ್ ಆಗಿ ಹೇಳ್ತಾರೆ. ಹೌದಾ? ನಾನು ಅದು ಬಂದೆಲ್ಲ ಮುಟ್ಟು ನೋಡಿದ್ನಲ್ಲ, ಇದು ಆ್ಯಕ್ಚುಲಿ ರಬ್ ಮಾಡಿರ್ತಾರೆ ಅಲ್ಲ. ಕೆಳಗಡೆನೂ ಇದೂ ಹಾಕ್ಸಿ ಸ್ಟಾರ್ ನಪ ಅದು ಮೆಟೀರಿಯಲ್ ಹಂಗೆ ಬರುತ್ತೆ. ಬ್ರೋ ಕೆಳಗಡೆ ಇದು ಮ್ಯಾಟು, ಇದು ಕಾಟನ್ ಮಿಕ್ಸ್ ಇರುತ್ತೆ ಸರ್ ಇದರಲ್ಲಿ. ಓಕೆ ಓಕೆ ಓಕೆ. ಎಲ್ಲಿ ನಾನೊಂದ್ಸಲ ಕೂತ್ ನೋಡಿದ್ದು. ಯೂಶಲಿ ಜನ ಏನು ಮಾಡ್ತಾರೆ ಗೊತ್ತಾ, ಕಾಸು ಕಮ್ಮಿ ಆಗಬೇಕು ಅಂತ ಹೇಳಿ ಪ್ಲಾಸ್ಟಿಕ್ ಬರುತ್ತೆ ಬಸ್ಗೆಲ್ಲ ಹಾಕ್ತಾರಲ್ಲ, ಆ ಥರ ಮ್ಯಾಟ್ ಹಾಕ್ಬಿಡ್ತಾರೆ. PUC ಮ್ಯಾಟು. ಇದು ಸ್ವಲ್ಪ ಪ್ರೀಮಿಯಮ್. ಸೀಟ್ ಸಖತ್ತಾಗೈತಿ. ಈಗ ಸಿಂಪ್ಲಿ ಸಖತ್ತಾಗಿದೆ, ನಿಜ ಚೆನ್ನಾಗಿದೆ. ದಿನನೇ ಹೇಳ್ದೆ ಹೊಲ್ಸಿ ಹೊಲ್ಸಿ ಹೊಲ್ಸಿ. ಅಯ್ಯೋ ಮೊನ್ನೆ ಹೆಂಗ್ ಗೊತ್ತಾ, ದುಡ್ಡು ಐತಲ್ಲ ಜನಕ್ಕೆ, ನೆಂದಿರೋ ಜಾಕೆಟು ನೆಂದಿರೋ ರೈನ್ ಕೋಟ್ ಹಾಕ್ಬಿಟ್ಟು ಮತ್ತೆ ಹೆಂಗೆ ಇರ್ತದೆ, ಬಿಚ್ಚಾಕೋದಿಲ್ಲ, ಏನಾಗಲ್ಲ. ನಂಗೇನು ಅದು ಗೊತ್ತಿಲ್ವಲ್ಲ. ನಾನು ನಮ್ಮ ತಾತ ತಗೊಂಡಿದ್ದ ಕಾರು ನಮ್ಮ ಅಪ್ಪ ತಗೊಂಡಿದ್ದ. ಅದು ಬೇಸಿಕ್ ಸೆನ್ಸ್ ಸರ್, ಅದು ನಂಗೆ ಗೊತ್ತಿರಲಿಲ್ಲ, ದೇವರನ್ನೇ ಗೊತ್ತಿರಲಿಲ್ಲ. ನೀನು ಹೇಳದ ಮೇಲೆ ಬೇರೆ ಸೆನ್ಸ್ ಎಲ್ಲ ಗೊತ್ತು, ಬೇಸಿಕ್ ನೀನು ಬೈದ ಮೇಲೆ ಕೂಡ ನನ್ನ ತಲೆಗೆ ಬಂದಿದ್ದದು. ಅದಕ್ಕೆ ನೆನ್ನೆ ಪಟ್ ಅಂತ ಫೋನ್ ಮಾಡಿದ್ದವ್ರಿಗೆ. ಓ ಅದಾ ಸ್ಟೇರಿಂಗ್ ಕವರ್ ಹಾಕ್ಬಿಟ್ಟು ಅವರೇ ಸೂಜಿ ತಗೊಂಡು ಹಿಂಗೆ ಹೊಲಿತಾರೆ. ಇವಾಗ ಈ ಸ್ಟೇರಿಂಗ್ ಕವರ್ನ ಹಾಕಿ ಅವ್ರು ಇಟ್ಕೊಂಡು ಎಲ್ಲಿ ಕೊಡ್ರಿ ನೋಡೋಣ. ಓ ಓಪನ್ ಮಾಡಿ, ಪರವಾಗಿಲ್ಲ. ನಂದಕ್ಕೂ ಮಾಡ್ಕೊಡಿ ಬೈ, ನಾಳೆ ಓಪನ್ ಮಾಡಿ. ನಾಳೆ ಡೀಲ್ ಮಾಡೋಣ. ಬೆಟ್ ಹಾಕ್ತೀನಿ ನಿಂಗೆ ಅಂಬರೀಶ್. ಈಗ ನನ್ಗೆ ಹೆಂಗ್ ಹೊಲಿತಾರೆ ಅನ್ನೋದು ನೋಡ್ಬೇಕು, ಅದು ಕ್ಯೂರಿಯಾಸಿಟಿ ಇರೋದು. ನೋಡೇ ಇಲ್ಲ. ಹಿಂಗೆ ಹಿಂಗೆ ಹಾಕ್ತಾರೆ, ಹಿಂಗೆ ಹಿಡಿದ್ಬಿಟ್ಟು ಪಿನ್ ಹಾಕ್ತಾರೆ, ಹಿಂಗೆ ಹಾಕ್ಬಿಟ್ಟು ಇದು ಹೊಲಿತಾರೆ. ಸ್ಟೇರಿಂಗ್ ಹೊಲಿತಾ ಇದ್ದಾರೆ. ನಾನು ನೋಡಿರಲಿಲ್ಲ ಸ್ಟೇರಿಂಗ್ ಹೊಲಿಯೋದನ್ನ, ಇದೇ ಫಸ್ಟ್ ಟೈಮ್. ಹೆಂಗೆ ಬೈ ಕ್ಲೀನಾಗಿ ಬರುತ್ತಾ? ಖಂಡಿತ ಬರುತ್ತೆ, ಇನ್ನೂ ಬರುತ್ತೆ. ಜಿಗ್ಜಾಗ್ ಮಾಡ್ತಾ ಇರೋದು. ಅಂದರೆ ಅವರು ಇದಕ್ಕೆ ಹಾಕತ್ತವ್ರಾ? ಅದ್ರೊಳಗೆ ಥ್ರೆಡ್ ಇರುತ್ತಲ್ಲ ಅದಕ್ಕೆ ಹಾಕ್ತಾರೆ. ಬಟ್ ಅದು ಕಿತ್ತು ಬರಲ್ವಾ? ಕೀಳಲ್ವಾ? ಬೇರೆ ಥರ ಮಾಡ್ಬೇಕಷ್ಟೇ. ಫಿನಿಶಿಂಗ್ ನೋಡಿ ಎಷ್ಟು ಸಖತ್ತಾಗಿ ಬರ್ತಾ ಇದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಪ್ರಾಪರಾಗಿ ನಾನು ಬೈ ಹ್ಯಾಂಡ್ ಇಷ್ಟು ಕ್ಲೀನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಬಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಂ 100% ಬರುತ್ತೆ. ಬಟ್ ಎಕ್ಸ್ಪೀರಿಯನ್ಸ್ ಅಲ್ಲ. ಗಾಡಿ ಯಾವುದೂ ಇರಲಿ, ಒಂದು ಫೋನ್ ಮಾಡಿದ್ರೆ ಫೋಟೋ ಕಳಿಸಿದ್ರೆ ಸೀಟ್ದು ನಾವು ಸ್ಯಾಂಪಲ್ ಕಳಿಸ್ತೀವಿ. ಯಾವ್ದು ಬೇಕು ಮೆಟೀರಿಯಲ್ ಮೇಲೆ ನಾವು ಹಾಕ್ಕೊಡ್ತೀವಿ. ಸ್ಟೇರಿಂಗ್ ಕವರ್ ಬರುತ್ತೆ, ಫ್ಲೋರ್ ಮ್ಯಾಟ್ ಬರುತ್ತೆ, ಸೀಟ್ ಕವರ್ ಬರುತ್ತೆ. ಗಾಡಿಯಲ್ಲಿ ಏನು ಆಕ್ಸೆಸರೀಸ್ ಬೇಕು ಅದು ನಿಮ್ಮ ಕಡೆಯಿಂದ ಬಂದರೆ ಏನಿದೆ ಒಳ್ಳೆ ಪ್ರೈಸು. ಇವತ್ತಿಂದ ನಾಳೆ ಎಷ್ಟು ಜಾಗ 10 ಜಾಗ ವಿಚಾರಿಸಿದ್ರು ಒಂದು ಬೆಸ್ಟ್ ಪ್ರೈಸ್ ಇರಬೇಕು. ನಾವು ಕೊಟ್ಟಿದ್ದೀವಿ ಒಂದು ಬೆಸ್ಟ್ ಪ್ರೈಸು, ಹೋಮ್ ಸರ್ವಿಸು. ಅಲ್ಲೇ ಹೋಗಿ ಮನೆ ಹತ್ರನೇ ಮಾಡಿಬಿಟ್ಟು ಬರ್ತೀವಿ. ಅಲ್ಲೇ ಮಾಡ್ತೀವಿ. ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಿಮ್ಮ ನಂಬರು 7676971747. ಒಂದು ದಿವಸ ಮುಂದೆ ಹೇಳ್ಬಿಟ್ರೆ ಸಾಕು, ಆ ಸ್ಪಾಟ್ಗೆ ಹೋಗ್ತೀವಿ. ಆ ಸ್ಪಾಟ್ಗೆ ಹೋಗಿ ಮಾಡಿಸಿ. ಒಂದು ಬೆಂಗಳೂರಿಂದ ಒಂದು 100 ಕಿಲೋಮೀಟ್ರ್ ಹತ್ರ.
ಓಕೆ. ಸೊ ಈಗ ಹೊರಗಡೆ ಸಿಟಿಗೆ ಏನಾದರೂ ಅಂದರೆ ನಿಮ್ಗೆ ಬಲ್ಕ್ ಆರ್ಡರ್ ಬೇಕು, ಎರಡು ಗಾಡಿ ಇದ್ದರೆ ಅಲ್ಲಿನೂ ಹೋಗಿ ಮಾಡಿಸ್ಬಿಟ್ಟು ಬರ್ತೀನಿ. ವಸೀಮ್ ಅವರು ನಮ್ಮ ಸತೀಶ್ ಅಣ್ಣನಿಂದ ನನಗೆ ಪರಿಚಯ. ಕಾರ್ ಕೆಲಸ ಅಂತ ಬಂದಾಗ ನನಗೆ ತಕ್ಷಣ ಸತೀಶ್ ಅಣ್ಣ ಹೇಳಿದ್ದು, ಇಲ್ಲ ವಸೀಮ್ ಅವ್ರ ಹತ್ರನೇ ಮಾಡಿಸ್ಕೊಳ್ಳಿ ಕಿರಣ್, ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ರು. ಸೊ ನಾನು ಅದನ್ನು ಮೀರಲಿಲ್ಲ, ಯಾಕಂದರೆ ಸತೀಶ್ ಅಣ್ಣ ನನ್ನ ಕಾರ್ದು ಮಾಡಿಫಿಕೇಷನ್ಸ್ ಮಾಡ್ಸೋಕ್ಕೆ ಡೆಲ್ಲಿಲಿ ಸಜೆಸ್ಟ್ ಮಾಡಿದ್ದು ಅವರೇನೆ, ಎಲ್ಲನೂ ಒಂದೊಂದನ್ನು ಹೇಳ್ತಿದ್ರು. ಸೊ ಹಂಗಾಗಿ ಸತೀಶ್ ಅಣ್ಣ ಹೇಳ್ದಂಗೆ ಮಾಡಿಸಿದ್ದೀನಿ. ನಿಜವಾಗ್ಲೂ ಇಲ್ಲಿ ನೋಡಿ, ಇವಾಗ ನಿಮಗೆ ಬೆಳಗ್ಗೆ ಒಂದು ಸಲ ತೋರಿಸ್ತೀನಿ ಇದು ಹೆಂಗಿದೆ ಅಂತ, ಎಷ್ಟು ಪ್ರೀಮಿಯಮ್ಮಾಗಿ ಕಾಣಿಸ್ತಾ ಇದೆ. ಈಗ ಈ ಕಾರ್ಗೊಂದು ಕಳೆ ಬಂತು ಅಂತ ನನಗನ್ನಿಸ್ತಾ ಇದೆ. ಜೊತೆಗೆ ಈ ಸ್ಟೇರಿಂಗ್ದು ನೋಡಿ ಫುಲ್ಲು ಹೊಲ್ದಿದ್ದಾರೆ. ಇವರೇ ವಸೀಮ್ ಅವ್ರ ಫ್ರೆಂಡು, ಆ್ಯಕ್ಚುಲಿ ಸಖತ್ತಾಗಿ ಹೊಲ್ದು ಕೊಟ್ಟಿದ್ದಾರೆ. ಈಗ ಆ್ಯಕ್ಚುಲಿ ಒಂದು ಪ್ರೀಮಿಯಮ್ ಲುಕ್ ಬಂತು. ಆ್ಯಕ್ಚುಲಿ ಸ್ಟೇರಿಂಗ್ನ ಹೊಲ್ದವ್ರು ಇವರೇ. ಅಮ್ಜದ್ ಪಾಷಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು.